ಅಭಿವೃದ್ಧಿಗೆ ವಿರೋಧ ಮಾಡೋರಿಗೆ ಏನು ಹೇಳೋಕ್ಕಾಯ್ತದೆ? ಸಹಿಸಲಾರದಿರೋರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ನಿಚ್ಚು ಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹೇಳ್ಕೊಂಡು ಹಿಂದೂ ಕಾಸಿಗೆ ನಿಂತವೆ. ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು ಹೇಳಿದರೆ ಹೇಳಿ, ಯಾರೋ ಕೆಲಸಕ್ಕೆ ಬಾರ್ದವ್ರು 4 ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡೋದು ಸರ್? ಈಗ ಅದೇನೋ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತಂದರೆ ಮಾಡ್ಕೊಳ್ಳಿ, ಏನು ಮಾಡ್ತಾರೆ? ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾರೆ? ಯಾರು ಈಗ ಇವ್ರ ಪಾಪ ಎಮ್ನಳ್ಳಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ, ಹುಡುಗನಹಳ್ಳಿಯವ್ರು ಸೇರಿಸ್ಕೊಳ್ಳಿ ಅಂತವ್ರೆ, ಆ ಕಡೆ ತೈಲೂರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ, ಚನ್ನಸಂದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ, ಮರಕಾರದೊಡ್ಡಿ ಮತ್ತು ಉಪ್ಪಿನಕೆರೆ ಇವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ, ಸೇರಿಸ್ಕೊತೀವಿ. ಏನು ಸುತ್ತಮುತ್ತ 4 ಪಂಚಾಯತಿ ವ್ಯಾಪ್ತಿಲಿ ಆಯ್ಕೆ ಮಾಡಿದ್ರು ಹೋಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ. ಏನು ಗೊತ್ತೋ ಪ್ರತಿಭಟನೆ ಮಾಡ್ತಾರೆ ಲೋಕಲ್ ಗಿರಾಕಿಗಳಾದರೆ. ಬಹುಶಃ ಅಂಥವ್ರೇ ಮಾಡೋದು. ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಏನೋರು, ಅವ್ರನ್ನ ನೀವು ಯಾವ ಭಾಷೆಯಲ್ಲಿ ಅವ್ರನ್ನ ಕರಿಬೋದು ಅಂತ ಹೇಳಿ. ಬೇರೆ ಏನಕ್ಕಾರ ವಿರೋಧ ಮಾಡಲಿ, ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗಿದ್ದೇನು ಯಾವನಿಗೋ ಸಂಕಟ, ನನಗೆ ಹೆಸರು ಬರಬಾರ್ದು ಅಂತ. ಅವಿವೇಕಿತನದ ಹೇಳಿಕೆಯನ್ನ ಈ ಸಭೆ ಖಂಡಿಸ್ತೀವಿ. 2 ಮಾತು ತಪ್ಪಾಡಿದ್ದಾರೆ ಅವರು. ಗೆಜ್ಜಲಿಗೆರೆ ಸೋಮನಹಳ್ಳಿ ಪಂಚಾಯಿತಿಯವರು ಈ ನಗರ ಸಭೆಗೆ ಈ ಗ್ರಾಮಗಳನ್ನು ಸೇರಿಸಲ್ಲ ಅಂತ ಹೇಳ್ತಾ ಇರೋದನ್ನ ಶಾಸಕರಾದ ಉದಯರವರು ನಮ್ಮ ಗ್ರಾಮವನ್ನ ನಗರಕ್ಕೆ ಸೇರಿಸುವ ವಿಷಯದಲ್ಲಿ ನಾವು ಈಗಾಗಲೇ 2-3 ಬಾರಿ ಸಭೆ ಸೇರಿ ಸರ್ವಾನುಮತದಿಂದ ಒಪ್ಪಿಗೆ ಇಲ್ಲ ಅಂತೇಳಿ ಶಾಸಕರು ಹೇಳಿದ್ದೀವಿ, ಪಂಚಾಯಿತಿಯವರಿಗೂ ಹೇಳಿದ್ದೀವಿ. ಪಂಚಾಯಿತಿಯವರು ಕಳೆದ ಸಭೆಯಲ್ಲಿ ತಕ್ಕೊಂಡಂಥ ನಿಲುವನ್ನು ಬದಲಾಯಿಸಿಕೊಂಡು ನಾವು ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ನಾವು ಸಂಪೂರ್ಣವಾಗಿ ಸರ್ವಾನುಮತದಿಂದ ತೀರ್ಮಾನ ತಗೊಳ್ತೀವಿ ಅಂತ ಪ್ರತಿಭಟನೆಯನ್ನ ಮಾಡ್ತಾರೆ. ಇದನ್ನ ನಾವು ಒಪ್ಕೊಳ್ಬಹುದಾ ಹೇಳಿ ಸಭೆ? ಎಂಜಲು ಕಾಸು ಅನ್ನೋ ಪದ ನಮಗೆ ಗೊತ್ತೂ ಇಲ್ಲ. ಎಂಜಲು ಅನ್ನೋ ಪದ ಅದರ ಕೈವಟ್ಟಿ ಬದುಕಿಯೂ ನಮಗೆ ಅಭ್ಯಾಸ ಇಲ್ಲ. ಯಾವ್ಯಾವುದೋ ರೀತಿಯಲ್ಲಿ ನಾವು ಬದುಕಿ ನಾವು ಹೋಗಿಲ್ಲ. ನಮ್ಮ ಬದುಕಿಗೆ ಒಂದು ಗೌರವದ ಇತಿಹಾಸ ಇದೆ. ಈ ಕೂಡಲೇ ಶಾಸಕರು ಈ 2 ಮಾತನ್ನು ವಾಪಸ್ ತಗೋಬೇಕು. ಚೂ ಬಿಡಿಸ್ಕೊಂಡು ನಾವು ಹೋರಾಟ ಮಾಡಿದ ಗ್ರಾಮ ಗೆಜ್ಜಲಿಗೆರೆ ಅಲ್ಲ. ತಪ್ಪು ಮಾಡಿದ ಸರ್ಕಾರಗಳನ್ನೇ ತಿದ್ದಿ ಬುದ್ಧಿ ಹೇಳಿ ನೀವು ಹೀಗೆ ಹೋಗಬೇಕು ಅಂತ ಬುದ್ಧಿ ಕಲಿಸಿದ ಗ್ರಾಮ ಗೆಜ್ಜಲಿಗೆರೆ. ಚೂ ಬಿಡೋದು, ಎಂಜಲ್ ಕಾಸು ಕೈ ಒಡ್ಡಿದ್ದು, ಇದಕ್ಕೆ ಕ್ಷಮೆ ಕೇಳಬೇಕು ಶಾಸಕರು. ಅಕಸ್ಮಾತ್ ಯಾರಾದರೂ ಆ ಕೆಲಸ ನಮ್ಮ ಗ್ರಾಮದಲ್ಲಿ ಮಾಡಿದ್ರೆ, ಸೋಮನಹಳ್ಳಿಯಲ್ಲಿ ಮಾಡಿದ್ರೆ ನೀವು ಹೇಳಿ ಶಾಸಕರೇ, ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತೀವಿ, ನೀವು ಮಾತಾಡಿ. ಒಟ್ಟಾರೆ ಗೆಜ್ಜಲಿಗೆರೆ ಸೋಮನಹಳ್ಳಿ ಎಂಜಲ್ ಕಾಸು ಚೂ ಬಿಡೋದು ಏನು ಮಾತಿನ ಅರ್ಥ? ಶಾಸಕರ ಭಾಷೆಗೆ ಒಂದು ಗೌರವ ಬೇಡವಾ? ಒಂದು ಘನತೆ ಬೇಡವಾ? ಅದಕ್ಕೊಂದು ಮರ್ಯಾದೆ ಇಲ್ವಾ? ನಾವು ತಪ್ಪು ಮಾತಾಡಿದ್ರೆ ಅದಕ್ಕೊಂದು ಕಾರಣ ಹೇಳ್ಬೋದು, ಹೇಳ್ಕೋಬಹುದು. ತಿಳಿದೇ ಮಾತಾಡ್ಬಿಟ್ರೆ ನಮ್ಮ ಜನ ರೈತರು ಏನೋ. ಶಾಸಕರು ತಪ್ಪು ಮಾತಾಡಂಗಿಲ್ಲ. ಅವ್ರ ಬಾಯಲ್ಲಿ ಬರೋದೆಲ್ಲ ಶಾಸನವೇ, ಶಾಸನಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಅವ್ರು ಮಾತಾಡಿರೋದು 2 ಮಾತನ್ನ ಇಡೀ ಗ್ರಾಮ ಒಕ್ಕೊರನಿಂದ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಕ್ಷಮೆ ಕೇಳೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ವಾಪಸ್ ತಗೋಬೇಕಾ ಮಾತನ್ನ ಅವರು? ಇವತ್ತು ಗ್ರಾಮ ಸಭೆ ಸಾಮಾನ್ಯ ಸಭೆ ನಡೀತಾ ಇದೆ. ಅಧ್ಯಕ್ಷರೇ, ನೀವು ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಒಂದು ಒತ್ತಾಯದ ಮೇಲೆ ನಿರ್ಣಯ ತಗೊಳ್ಳೇಬೇಕು. ನೀವು ನಮ್ಮ ಒತ್ತಾಯದ ಮೇಲೆ ಅಂತಾನೆ ತಿಳ್ಕೊಳ್ಳಿ. ನಿಮ್ಮ ಕೈ ಹಿಡಿದು ನಾವು ಬರ್ಸಕ್ಕಾಗಲ್ಲ. ಈ ರೀತಿ ಸವಾಲು ಮಾತಾಡೋದು ಬೆಳಗ್ಗೆ ಕೂಡ ನಾವು ಬ್ರೋಕರ್ ಇಲ್ಲಿ ಯಾರು ಬ್ರೋಕರ್ ಕೆಲಸ ಮಾಡ್ತಾ ಇದ್ರು ಅದನ್ನ ಸಾಬೀತುಪಡಿಸಿ ಇಲ್ಲ ಕೇಳಬೇಕು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.